ಹಾಯ್ ಸ್ನೇಹಿತರೆ, ಈ ಕತೆ ಒಬ್ಬ ಮಹಿಳೆಯದು. ಒಂದು ಕಾಲದಲ್ಲಿ 2 ಹೊತ್ತು ಅನ್ನಕ್ಕಾಗಿ ತತ್ತರಿಸುತ್ತಿದ್ದವಳು ಇಂದು ಕೋಟಿಗಟ್ಟಲೆ ಆಸ್ತಿಯ ಒಡತಿ. ಆದರೆ ಪ್ರಶ್ನೆ ಏನು ಗೊತ್ತಾ? ಆ ಒಂದು ರಾತ್ರಿ ಏನಾಗಿತ್ತು? ಅದು ಅವಳ ಭಾಗ್ಯವನ್ನೇ ತಿರುಗಿಸಿಬಿಟ್ಟಿತ್ತು. ಅವಳು ಊರಲ್ಲೇ ಅತ್ಯಂತ ಬಡವಳು ಅಂತ ಹೇಳ್ತಾರೆ. ಉದ್ಯೋಗ ಹುಡುಕುತ್ತಾ ಒಂದು ದಿನ ಒಬ್ಬ ಶ್ರೀಮಂತನ ಮನೆಗೆ ತಲುಪಿದಳು. ಆ ಮನುಷ್ಯ ಮೊದಲು ಅವಳನ್ನು ಕೆಲಸದವಳಾಗಿ ಸೇರಿಸಿಕೊಂಡ. ನಂತರ ಕೆಲವೇ ದಿನಗಳಲ್ಲಿ ತನ್ನ ಎಲ್ಲ ಆಸ್ತಿಯನ್ನು ಅವಳ ಹೆಸರಿಗೆ ಬರೆಸಿಬಿಟ್ಟ. ದುಬೈನಲ್ಲಿ ಖರೀದಿಸಿದ ಹೊಸ ಫ್ಲಾಟ್ ಕೂಡ ಅವಳ ಹೆಸರಿಗೆ ಮಾಡಿಸಿದ. ಈಗ ಯೋಚಿಸಿ ನೋಡಿ, ಯಾವುದೇ ತೊಂದರೆ ಇಲ್ಲದೆ ಸಂತೋಷವಾಗಿ ತನ್ನ ಎಲ್ಲ ಆಸ್ತಿಯನ್ನು ಒಬ್ಬ ಅಪರಿಚಿತಳ ಹೆಸರಿಗೆ ಯಾಕೆ ಬರೆಯುತ್ತಾನೆ ಒಬ್ಬ ಮನುಷ್ಯ? ಇದು ಆ ಮಹಿಳೆಯ ಒಡಸಂಚ, ಅಥವಾ ಆ ರಾತ್ರಿ ಏನಾಗಿತ್ತು? ಅದರ ಬಗ್ಗೆ ತಿಳಿದರೆ ನೀವು ಆಶ್ಚರ್ಯಪಡ್ತೀರಿ. ಪ್ರೇಮ ಕೂಡ ಇದೆ, ಮೋಸ ಕೂಡ ಇದೆ, ಒಂದು ರಹಸ್ಯ ಕೂಡ ಇದೆ. ಅದೆಲ್ಲ ಎಲ್ಲವನ್ನೂ ಬದಲಾಯಿಸಿಬಿಟ್ಟಿತು. ನೋಡೋಣ ಎಲ್ಲವನ್ನೂ ಬದಲಾಯಿಸಿದ ಆ ರಾತ್ರಿಯನ್ನು. ಇದು ಸರಳಾಳ ಕಥೆ. ಒಬ್ಬ ಮಹಿಳೆಯದು. ಎಲ್ಲವನ್ನೂ ಕಳೆದುಕೊಂಡರೂ ಸೋತವಳಲ್ಲ. ಪ್ರೇಮಿಸಿದಳು, ಮೋಸಕ್ಕೊಳಗಾದಳು. ಆ ಮೋಸವನ್ನೇ ತನ್ನ ಶಕ್ತಿಯಾಗಿ ಮಾರ್ಪಡಿಸಿಕೊಂಡಳು. ಬೆಳಗ್ಗೆ ಸಮಯ, ರಸ್ತೆ ಬದಿಯಲ್ಲಿ ಧೂಳು ಎಬ್ಬಿಸುತ್ತಿದೆ. ಸೂರ್ಯನ ಮೊದಲ ಕಿರಣಗಳು ಹರಡುತ್ತಿವೆ. ಸರಳ ಕೈಯಲ್ಲಿ ಒಂದು ಹಳೆಯ ಪತ್ರ ಹಿಡಿದುಕೊಂಡು ಪ್ರತಿ ಮನೆಯ ಬಾಗಿಲು ಬಡಿಯುತ್ತಿದ್ದಾಳೆ. ಆ ಪತ್ರದ ಮೇಲೆ ಬರೆದಿದೆ: ಕೆಲಸ ಬೇಕು, ಅಡುಗೆ, ಬಟ್ಟೆ ಒಗೆಯುವುದು, ಶುಚಿಗೊಳಿಸುವುದು, ಸಂಪರ್ಕಿಸಿ ಸರಳ. ಪ್ರತಿ ಕಡೆ ಅದೇ ಉತ್ತರ: ನಮ್ಮ ಮನೆಯಲ್ಲಿ ಕೆಲಸಗಾರ್ತಿ ಇದ್ದಾಳೆ. ಇನ್ನೊಂದು ಕಡೆ ಬಾಗಿಲು ಮುಚ್ಚಿಬಿಡ್ತಾರೆ. ಅವಳು ಆಯಾಸಗೊಂಡಳು. ಆದರೆ ಸೋಲು ಅವಳಿಗೆ ಗೊತ್ತಿಲ್ಲ. ಏಕೆಂದರೆ ಮನೆಯಲ್ಲಿ ಅವಳ ಚಿಕ್ಕ ಮಗಳು ಹಸಿವಿನಿಂದ ನಿದ್ದೆ ಮಾಡುತ್ತಿದ್ದಾಳೆ. ಗಂಡ ಅಂದರೆ ಅವನು ವರ್ಷಗಳ ಹಿಂದೆ ಒಂದು ರೋಗದಿಂದ ಸತ್ತು ಹೋದ. ಈಗ ಸರಳಾ ಬಳಿ ಕೇವಲ ತನ್ನ ಮಗಳು ಮಾತ್ರ ಉಳಿದಿದ್ದಾಳೆ. ಮಧ್ಯಾಹ್ನಕ್ಕೆ ಅವಳು ಒಂದು ಹೊಸ ಕಾಲೋನಿಗೆ ಹೋದಳು. ಸ್ವಚ್ಛವಾದ ಅಂದವಾದ ರಸ್ತೆಗಳು, ಎತ್ತರದ ಗೋಡೆಗಳು, ಪ್ರತಿ ಗೇಟ್ ಬಳಿ ಸೆಕ್ಯೂರಿಟಿ. ಅವಳು ತನ್ನ ಪತ್ರವನ್ನು ಅಲ್ಲಿಯ ನೋಟಿಸ್ ಬೋರ್ಡ್ಗೆ ಅಂಟಿಸಿ ಮೌನವಾಗಿ ನಡೆದಳು. ಅಷ್ಟರಲ್ಲಿ ಹಿಂದಿನಿಂದ ಒಂದು ಕಪ್ಪು BMW ಬಂದು ನಿಂತಿತು. ಡ್ರೈವರ್ ಇಳಿದ. ಅವನ ಹೆಸರು ರಾಜು. ಅವನು ಪತ್ರ ಎದುತ್ತಿದ್ದಾನೆ. ಅಷ್ಟರಲ್ಲಿ ಒಳಗಿನಿಂದ ಕಾರಿನ ಬಾಗಿಲು ತೆಗೆದು ಒಬ್ಬ ಮನುಷ್ಯ ಹೊರಬಂದ. ಆಮೀರ್ ಮಲ್ಹೋತ್ರಾ. ಸೂಟ್ ಬೂಟ್ ಧರಿಸಿ ತುಂಬಾ ಸ್ಟೈಲ್ನಲ್ಲಿ ಕಾಣುತ್ತಿದ್ದಾನೆ. ಮುಖದ ಮೇಲೆ ನಿಶ್ಚಲತೆ, ಆದರೆ ಕಣ್ಣುಗಳಲ್ಲಿ ಒಂದು ಖಾಲಿ. ಆಮೀರ್ ಕೇಳಿದ: ಈ ಪತ್ರ ಯಾರು ಅಂಟಿಸಿದರು? ರಾಜು ಹೇಳಿದ: ಸಾರ್, ಯಾರೋ ಮಹಿಳೆ ಕೆಲಸ ಹುಡುಕುತ್ತಿದ್ದಾಳೆ. ಆಮೀರ್ ತಲೆ ಎತ್ತಿ ಸರಳಾಳನ್ನು ನೋಡಿದ. ಅವಳು ಬಿಸಿಲಲ್ಲಿ ನಿಂತಿದ್ದಾಳೆ. ಬೆವರಿನಿಂದ ಒದ್ದೆಯಾಗಿದ್ದಾಳೆ. ಆದರೆ ಮುಖದಲ್ಲಿ ಒಂದು ಒಳ್ಳೆಯ ಬಣ್ಣ ಇದೆ. ಆಮೀರ್ ಸುಲಭವಾಗಿ ಹೇಳಿದ: ನಿನಗೆ ಕೆಲಸ ಬೇಕಾ? ಸರಳಾ ಹೇಳಿದಳು: ಹೌದು ಸಾರ್, ಅಡಿಗೆ ಮಾಡ್ತೀನಿ, ಮನೆ ಸ್ವಚ್ಛ ಮಾಡ್ತೀನಿ, ಯಾವ ಕೆಲಸವಾದರೂ ಮಾಡ್ತೀನಿ ಸಾರ್. ಆಮೀರ್ ಹೇಳಿದ: ರಾಜು, ನಾಳೆ ಇವಳನ್ನು ಕರೆದುಕೊಂಡು ಬಾ, ನೋಡೋಣ. ಅವನು ಹೋದ. ಆದರೆ ಹೋಗುವಾಗ ಒಂದು ಕ್ಷಣ ಅವನ ನೋಟ ಸರಳಾ ಮೇಲೆ ಬಿದ್ದಿತು. ಮರುದಿನ ರಾಜು ಸರಳಾ ಮನೆಗೆ ಬಂದ. ಅಮ್ಮ, ಸಾರ್ ನಿಮ್ಮನ್ನು ನಾಳೆ ಬೆಳಗ್ಗೆಯಿಂದ ಕೆಲಸಕ್ಕೆ ಬರಬೇಕು ಅಂತ ಹೇಳಿದರು. ಸರಳಾ ಮುಖದ ಮೇಲೆ ತಿಂಗಳುಗಳ ನಂತರ ನಗು ಕಾಣಿಸಿತು. ಅವಳು ದೇವರಿಗೆ ಧನ್ಯವಾದ ಹೇಳಿದಳು. ಬೆಳಗ್ಗೆ ಅವಳು ಆಮೀರ್ ಬಂಗಲೆಗೆ ಬಂದಾಗ ಗೇಟ್ ಬಳಿ ಸೆಕ್ಯೂರಿಟಿ ಕೇಳಿದ: ಹೆಸರು? ಸರಳಾ. ಅವಳು ಉತ್ತರ ಕೊಟ್ಟಳು. ಒಳಗೆ ಎಲ್ಲವೂ ಹೊಳೆಯುತ್ತಿದೆ. ಪ್ರತಿ ಮೂಲೆ, ಪ್ರತಿ ವಸ್ತು ತನ್ನ ಜಾಗದಲ್ಲಿದೆ. ಅವಳು ಕೆಲಸ ಶುರು ಮಾಡಿದಳು. ಗುಡಿಸಿಲು ಹಿಡಿದು ಮನೆಯೆಲ್ಲ ಸ್ವಚ್ಛ ಮಾಡಿದಳು. ಪಾತ್ರೆಗಳು ತೊಳೆದಳು. ಆದರೆ ಅವಳ ನಡಿಗೆಯಲ್ಲಿ ಏನೋ ಇದೆ, ಸೌಜನ್ಯ, ಸರಳತೆ ಮತ್ತು ಹತ್ತಿರತನ. ಸಂಜೆ ಆಮೀರ್ ಬಂದ. ಕೆಲಸ ನೋಡಿ ಹೇಳಿದ: ನೀನು ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದೀಯಾ? ಸರಳಾ ತಲೆಬಾಗಿ ಹೇಳಿದಳು: ನಾಳೆಯಿಂದ ಇನ್ನೂ ಚೆನ್ನಾಗಿ ಮಾಡ್ತೀನಿ ಸಾರ್. ಧನ್ಯವಾದಗಳು ಸಾರ್, ನನ್ನ ಪೂರ್ತಿ ಪ್ರಯತ್ನ ಮಾಡ್ತೀನಿ. ನಿಧಾನಕ್ಕೆ ದಿನಗಳು ಹಾದು ಹೋದವು. ಪ್ರತಿ ಸಂಜೆ ಸರಳಾ ಟೀ ತಯಾರಿಸಿ ಆಮೀರ್ಗೆ ಕೊಡುತ್ತಿದ್ದಳು. ಯಾವಾಗ ಅವಳು ಕೇಳುತ್ತಿದ್ದಳೋ, ಸ್ವಲ್ಪ ಸಕ್ಕರೆ ನಿಮ್ಗೆ ಇಷ್ಟವಾ? ಆಮೀರ್ ನಗುತ್ತಾ ಹೇಳುತ್ತಿದ್ದ: ನಿನಗೆ ಹೇಗೆ ಗೊತ್ತು? ಅವಳು ಹೇಳುತ್ತಿದ್ದಳು: ರೋಜು ನೋಡ್ತಾ ಇದ್ದೀನಲ್ಲ ಸಾರ್.
ನಿಧಾನಕ್ಕೆ ಮಾತುಗಳು ಹೆಚ್ಚಾದವು. ಆಮೀರ್ ತನ್ನ ಜೀವನ ಬಗ್ಗೆ ಹೇಳಲು ಶುರು ಮಾಡಿದ. ಅವನ ಹೆಂಡತಿ ಹೇಗೆ ಅವನನ್ನು ಬಿಟ್ಟು ಹೋದಳು. ಮನೆಯಲ್ಲಿ ಕೇವಲ ಕೆಲಸ ಇದ್ದಿತು, ಆದರೆ ಶಾಂತಿ ಇಲ್ಲ. ಸರಳಾ ಕೇಳುತ್ತಾ ಇರುತ್ತಿದ್ದಳು. ಅವಳು ಹೆಚ್ಚು ಮಾತಾಡುತ್ತಿರಲಿಲ್ಲ, ಆದರೆ ಅವಳ ಕಣ್ಣುಗಳು ಎಲ್ಲವನ್ನೂ ಹೇಳುತ್ತಿದ್ದವು. ಆಮೀರ್ ಹೇಳಿದ, ಯಾವಾಗಲೂ ಅನಿಸುತ್ತದೆ ಮನೆ ತುಂಬಾ ದೊಡ್ಡದು, ಆದರೆ ಅದರಲ್ಲಿ ಯಾರೂ ಇಲ್ಲ. ಸರಳಾ ಹೇಳಿದಳು, ಸಾರ್, ದೊಡ್ಡ ಮನೆ ಅಲ್ಲ, ದೊಡ್ಡ ಮನಸ್ಸು ಬೇಕು. ಆಮೀರ್ ನಿಶ್ಚಲನಾಗಿ ಇದ್ದ, ಆದರೆ ಆ ಕ್ಷಣ ಅವನ ಒಳಗೆ ಏನೋ ಆಯಿತು. ಒಂದು ದಿನ ಆಮೀರ್ ಶಾಲು ತಂದುಕೊಟ್ಟ. ಚಳಿ ಇದೆಯಲ್ಲ, ನಿನಗೋಸ್ಕರವೇ, ಸರಳಾ ಹೇಳಿದಳು. ಸಾರ್, ನಾನು ಕೆಲಸಗಾರ್ತಿ, ಉಡುಗೊರೆ ಯಾಕೆ? ಆಮೀರ್ ಹೇಳಿದ. ನೀನು ಕೆಲಸಗಾರ್ತಿಯಲ್ಲ, ಈ ಮನೆಯ ಮನುಷ್ಯ. ಆ ಕ್ಷಣ ಸರಳಾ ಆಘಾತಕ್ಕೊಳಗಾದಳು. ಯಾವಾಗಲೂ ಯಾರೂ ಹಾಗೆ ಹೇಳಿರಲಿಲ್ಲ. ನಿಧಾನಕ್ಕೆ ಅವರ ನಡುವೆ ಮಾತಿಲ್ಲದ ಸಂಬಂಧ ರೂಪುಗೊಂಡಿತು. ಬೆಳಗ್ಗೆ ನಗು, ಸಂಜೆ ಟೀ ಕಪ್, ನೋಟುಗಳಿಂದ, ಸಣ್ಣ ಸಣ್ಣ ವಿಷಯಗಳಿಂದ, ಭಾವನೆಯಿಂದ ಮಾತ್ರ. ಸರಳಾ ರೋಜು ಬರುತ್ತಿದ್ದಳು. ಆಮೀರ್ ಪತ್ರಿಕೆ ಎದುತ್ತಿದ್ದರೆ ಅವಳು ಟೀ ಕೊಡುತ್ತಿದ್ದಳು. ಆ ಮಾತಿಲ್ಲದೆ ಇಬ್ಬರ ನಡುವೆ ಶಾಂತಿ, ಹತ್ತಿರತನ ಹಂಚಿಕೊಳ್ಳುತ್ತಿದ್ದರು. ಒಂದು ದಿನ ಆಮೀರ್ ಹೇಳಿದ, ಸರಳಾ, ಇಂದು ನನ್ನೊಂದಿಗೆ ಟೀ ಕುಡಿ. ಸರಳಾ ಆಶ್ಚರ್ಯಪಟ್ಟಳು. ಸಾರ್, ನಾನು ಕೆಲಸಗಾರ್ತಿ, ನಿಮ್ಮೊಂದಿಗೆ ಕುಳಿತುಕೊಳ್ಳುವುದು ಸರಿಯಲ್ಲ. ಆಮೀರ್ ನಕ್ಕ. ಈ ತಾರತಮ್ಯವನ್ನು ಮಾಯ ಮಾಡ್ತೀನಿ. ಸರಳಾ ತುಟಿಗಳ ಮೇಲೆ ಸುಲಭ ನಗು. ಎದುರಾಗಿ ಕುಳಿತಳು. ಇಬ್ಬರೂ ಟೀ ಕುಡಿಯುತ್ತಾ ಕುಳಿತು ಬಿಟ್ಟರು. ಆಮೀರ್ ಪುಸ್ತಕಗಳು ತೋರಿಸಿದ. ಹಳೆಯ ಪ್ರಯಾಣಗಳ ಬಗ್ಗೆ ಹೇಳಿದ. ಸರಳಾ ಕೇಳುತ್ತಾ ಕತೆಗಳಲ್ಲಿ ಕಳೆದುಕೊಳ್ಳುತ್ತಿದ್ದಳು. ಆಮೀರ್ ನಗುತ್ತಾ ಹೇಳಿದ, ನೀನು ತುಂಬಾ ಕೇಳ್ತೀಯಾ, ಕಡಿಮೆ ಮಾತಾಡ್ತೀಯಾ? ಸರಳಾ ಹೇಳಿದಳು, ಅರ್ಥವಾಗುವುದು ಕೇಳುವುದರಲ್ಲೇ ಒಳ್ಳೆಯದು. ಸಂಜೆ ಮಳೆ ಶುರುವಾದೊಡನೆ ಕರೆಂಟ್ ಹೋಯಿತು. ಆಮೀರ್ ದೀಪ ಹಚ್ಚಿದ. ಕೋಣೆಯಲ್ಲಿ ಮೃದುವಾದ ಬೆಳಕು ಹರಡಿತು. ಸರಳಾ ಕೇಳಿದಳು, ಸಾರ್, ಮಳೆಯಲ್ಲಿ ನೀವು ಸಂತೋಷವಾಗಿ ಕಾಣುತ್ತಿದ್ದೀರಿ. ಆಮೀರ್ ನಕ್ಕ. ಮಳೆ ಹಳೆಯ ನೆನಪುಗಳನ್ನು ತರುತ್ತದೆ, ಒಳ್ಳೆಯವು, ಕೆಟ್ಟವು. ದೀಪದ ಬೆಳಕಿನಲ್ಲಿ ಇಬ್ಬರ ಮುಖಗಳ ಮೇಲೆ ಮೌನ ಭಾವನೆ ತುಂಬಿತು. ಈಗ ಸರಳಾ ಕೇವಲ ಕೆಲಸಗಾರ್ತಿಯಲ್ಲ, ಮನೆಯ ಆತ್ಮ. ಆಮೀರ್ ನಗು ಮರಳಿ ಬಂದಿತು. ಪ್ರತಿ ಬೆಳಗ್ಗೆ ಬಾಗಿಲ ಬಳಿ ಅವಳಿಗಾಗಿ ಕಾಯುತ್ತಿದ್ದ. ಸರಳಾ ಮನೆಯನ್ನು ತನ್ನದೆಂದು ಭಾವಿಸಲು ಶುರು ಮಾಡಿದಳು. ಆದರೆ ಪ್ರತಿ ಪ್ರೇಮದ ಹಿಂದೆ ಸತ್ಯ ಇರುತ್ತದೆ. ಆಮೀರ್ ಹೇಳಿದ, ಸರಳಾ, ನೀನು ನನ್ನ ಕೆಲಸಗಾರ್ತಿಯಲ್ಲ, ನನ್ನ ಮನೆಯ ಅದೃಷ್ಟ. ಸರಳಾ ಸುಲಭವಾಗಿ, ಅದೃಷ್ಟ ಬದಲಾಗುತ್ತದೆ ಸಾರ್. ಆಮೀರ್ ನಕ್ಕ. ಆದರೂ ನೀನು ನನ್ನ ಅದೃಷ್ಟವಾಗುತ್ತೀಯಾ? ಪ್ರೇಮದಲ್ಲಿ ಭಯ ಬೆರೆತಿತು. ಸರಳಾ ಹೃದಯ ಜೋರಾಗಿ ಹೊಡೆಯಿತು. ಏನೂ ಹೇಳದೆ ಹೋದಳು. ಆ ರಾತ್ರಿ ಸರಳಾ ನಿದ್ದೆ ಮಾಡಲಿಲ್ಲ. ಅವನು ಯಾರನ್ನೂ ಹತ್ತಿರಕ್ಕೆ ಬಿಡುವುದಿಲ್ಲ. ನನ್ನನ್ನು ಯಾಕೆ ಬಯಸುತ್ತಾನೆ? ಮಳೆಯ ಶಬ್ದದಲ್ಲಿ ಅವಳ ಹೃದಯ ದಡದಡಿಸಿತು. ಕಿಟಕಿಯಿಂದ ಎದುರಿನ ಮನೆ ನೋಡುತ್ತಾ ಪ್ರತಿ ವಿಷಯ ತನ್ನೊಂದಿಗೆ ಜತೆಯಾಗಿ ಅನಿಸಿತು. ನಂತರದ ದಿನಗಳಲ್ಲಿ ಆಮೀರ್ ಸರಳಾ ನಡುವೆ ಆಳವಾದ ಸಂಬಂಧ ರೂಪುಗೊಂಡಿತು. ಅವನು ಪ್ರತಿ ವಿಷಯ ಹೇಳುತ್ತಿದ್ದ. ಅವಳು ಮೌನವಾಗಿ ಕೇಳಿ ನಗುತ್ತಿದ್ದಳು. ನಿನ್ನ ನಗು ಈ ಮನೆಯ ಬೆಳಕು ಅಂದರೆ. ಸಾರ್, ನಗು ಹಸಿವು ತೀರಿಸುತ್ತದಾ ಅನ್ನುತ್ತಿದ್ದಳು. ಹೃದಯದ ಹಸಿವು ತೀರಿಸುತ್ತದೆ ಅನ್ನುತ್ತಿದ್ದನು. ನೋಟುಗಳು ಸೇರಿ ಸಮಯ ನಿಂತು ಹೋಯಿತು. ಪ್ರೇಮ ಎನ್ನದೆಯೇ ಅನುಭವವಾಯಿತು. ಆದರೆ ಪ್ರೇಮದೊಂದಿಗೆ ಭಯ ಕೂಡ ಬಂದಿತು. ಈ ದಾಖಲೆಗಳ ಮೇಲೆ ಸಹಿ ಹಾಕು, ಕೇವಲ ಔಪಚಾರಿಕತೆ, ನೀನು ನಂಬಿಕೆಯ ಭಾಗ ಅನ್ನುತ್ತಿದ್ದನು ಆಮೀರ್. ಸರಳಾ ಯೋಚಿಸಿ ನದದೆ ಸಹಿ ಹಾಕಿದಳು. ನಂಬಿಕೆ ಪ್ರೇಮಕ್ಕೆ ಸಾಕ್ಷಿ ಅನಿಸಿತು. ಆದರೆ ಆ ಸಹಿಗಳು ಅವಳ ಜೀವನದ ಅತಿ ದೊಡ್ಡ ಪರೀಕ್ಷೆಯಾಗಿ ಮಾರ್ಪಡಲಿದ್ದವು. ಆ ಸಂಜೆ ಆಮೀರ್ ಹೇಳಿದ, ಈಗ ರೋಜು ಸ್ವಲ್ಪ ಮುಂಚೆ ಬಾ, ಇನ್ನೂ ಕೆಲಸ ಇದೆ. ಸರಳಾ ಸರಿ ಅಂದಳು. ಆದರೆ ಹೃದಯದಲ್ಲಿ ವಿಚಿತ್ರ ಭಯ. ಆಮೀರ್ ಕಣ್ಣುಗಳಲ್ಲಿ ಏನೋ ಮುಚ್ಚಿಕೊಂಡಿದೆ. ಹಿಂದಿನ ಪ್ರೇಮಿ ಇಲ್ಲ, ಏನೋ ದಾಚುತ್ತಿದ್ದಾನೆ. ಕಾರಣವಿಲ್ಲದೆ ಪ್ರಶ್ನೆಗಳು. ಎಲ್ಲಿಗೆ ಹೋಗುತ್ತೀಯಾ? ಯಾರೊಂದಿಗೆ ಮಾತಾಡುತ್ತೀಯಾ? ಪ್ರೇಮ ಈಗ ಹಕ್ಕಾಗಿ ಮಾರ್ಪಟ್ಟಿತು. ಸರಳಾ ಚಿನ್ನದ ಕಂಜರದಲ್ಲಿ ಸಿಕ್ಕಿ ಹಾಕಿಕೊಂಡಳು. ಒಂದು ಸಂಜೆ ರಾಜು ಎಚ್ಚರಿಸಿದ, ಅಮ್ಮ, ಎಚ್ಚರಿಕೆ, ಸಾರ್ ದೊಡ್ಡ ಪ್ಲಾನ್ ಮಾಡ್ತಿದ್ದಾರೆ. ಪೇಪರ್ ಬಗ್ಗೆ ಮಾತಾಡ್ತಿದ್ದಾರೆ. ಸರಳಾ ಹೃದಯ ಜೋರಾಗಿ ಹೊಡೆಯಿತು. ಆ ರಾತ್ರಿ ನಿದ್ದೆ ಬರಲಿಲ್ಲ. ಬೆಳಗ್ಗೆ ಕೈಲ್ ತೆಗೆದು ನೋಡಿದಳು.
ಆಸ್ತಿ ವರ್ಗಾವಣೆ, ಕೈಗಳು ನಡುಗಿದವು. ಪ್ರೇಮ ಆಟ ಅನಿಸಿತು. ಆದರೆ ಸರಳಾ ಸೋತವಳಲ್ಲ. ಸತ್ಯಕ್ಕಾಗಿ ಹೋರಾಡುತ್ತಾಳೆ. ಪ್ರೇಮ ಅನುಮಾನವಾದರೆ ಎಲ್ಲವೂ ಬದಲಾಗುತ್ತದೆ. ಆ ದಿನ ಬಂದೇ ಬಿಟ್ಟಿತು. ಪ್ರತಿ ಕತೆಗೂ ಒಂದು ಟ್ವಿಸ್ಟ್ ಇರುತ್ತದೆ. ಸರಳಾ ಜೀವನದಲ್ಲಿ ಈಗ ಆ ಟ್ವಿಸ್ಟ್ ಬಂದಿತು. ಯಾರು ಅವಳನ್ನು ಮನೆಯ ಭಾಗ ಅಂದರೋ ಅವನ ವಿರುದ್ಧ ಆಧಾರಗಳು ಅವಳ ಕೈಯಲ್ಲಿವೆ. ಬೆಳಗ್ಗೆ ಸರಳಾ ಫೈಲ್ ತೆರೆದಳು. ಆಸ್ತಿ ವರ್ಗಾವಣೆ ಮಾಲೀಕ ಸರಳಾದೇವಿ. ಅವಳು ಆಶ್ಚರ್ಯಪಟ್ಟಳು. ಆಮೀರ್ ತನ್ನ ಒಡಸಂಚಿನಿಂದ ಎಲ್ಲವನ್ನೂ ಅವಳ ಹೆಸರಿಗೆ ಮಾಡಿಸಿದ್ದ. ಹಳೆಯ ಪಾಲುದಾರನಿಂದ ಮುಕ್ತಿ ಪಡೆಯಲು, ತಪ್ಪಾದರೆ ಆರೋಪ ಅವಳ ಮೇಲೆ ಬೀರುವಂತೆ. ಅವಳು ಆಳವಾಗಿ ಉಸಿರು ಎಳೆದುಕೊಂಡು ನಿರ್ಧರಿಸಿದಳು, ಈ ಕತೆಯ ಅಂತ್ಯ ನಾನೇ ಬರೆಯುತ್ತೇನೆ. ಸಂಜೆ ಆಮೀರ್ ಬಂದಾಗ ಸರಳಾ ಅವನ ಮುಂದೆ ನಿಂತಳು. ರಕ್ತ ಕುದಿಯುತ್ತಿದ್ದರೂ ಮೌನವಾಗಿ. ಸಾರ್, ಈ ಪೇಪರ್ಗಳ ಮೇಲೆ ನೀವೇ ನನ್ನನ್ನು ಸಹಿ ಹಾಕಿಸಿದಿರಲ್ಲ? ಆಮೀರ್: ಹೌದು. ಆದರೆ ಯಾಕೆ ಸರಳಾ? ಈಗ ನನಗೆ ಗೊತ್ತು ನೀವು ನನ್ನೊಂದಿಗೆ ಏನು ಮಾಡಿದಿರೋ. ಆಮೀರ್ ನಗುತ್ತಾ: ನೀನು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದೀಯಾ. ನಿನ್ನ ಒಳಿತಿಗೋಸ್ಕರವೇ ಮಾಡಿದೆ. ಸರಳಾ ಗಟ್ಟಿಯಾಗಿ: ಒಳಿತಿಗೋಸ್ಕರ ಅಥವಾ ನಿಮ್ಮ ಲಾಭಕ್ಕೋಸ್ಕರ? ಆಮೀರ್: ಪ್ರೇಮದಲ್ಲಿ ಲಾಭ ನಷ್ಟ ಎಲ್ಲಿಂದ ನೋಡಬೇಕು ಸರಳಾ. ಪ್ರೇಮದಲ್ಲಿ ಮೋಸ ಮಾಡಬಾರದು. ಅವಳ ಮನಸ್ಸು ಮುರಿದು ಹೋಯಿತು. ಆದರೆ ಕಣ್ಣುಗಳಿಂದ ಕಣ್ಣೀರು ಬರಲಿಲ್ಲ. ಆ ರಾತ್ರಿ ಸರಳಾ ದುರ್ಬಲಳಾಗಲಿಲ್ಲ. ಮರುದಿನ ವಕೀಲ ಮಿಸ್ಟರ್ ಖಾನ್ ಬಳಿ ಹೋಗಿ, ನನಗೆ ನ್ಯಾಯ ಬೇಕು. ಖಾನ್ ಪೇಪರ್ಗಳು ನೋಡಿ: ದೊಡ್ಡ ಮೋಸ, ಆದರೆ ನಿನ್ನ ಬಳಿ ಆಧಾರಗಳಿವೆ. ಸರಳಾ: ಹೆದರಲ್ಲ, ಆಧಾರಗಳು ಸಂಗ್ರಹಿಸುತ್ತೇನೆ. ರಾಜು ಸಹಾಯ ಮಾಡಿದ. ಆಮೀರ್ ಮಾತುಗಳ ರೆಕಾರ್ಡಿಂಗ್ ಕೊಟ್ಟ. ಅವಳು ಸಹಿ ಹಾಕುತ್ತಾಳೆ. ಅವಳಿಗೆ ಏನೂ ಗೊತ್ತಿಲ್ಲ. ಈಗ ಸತ್ಯಾಸತ್ಯ ನಡುವೆ ಯುದ್ಧ ಶುರುವಾಯಿತು. ನ್ಯಾಯಾಲಯದ ಮೊದಲ ದಿನ ಆಮೀರ್ ತಲೆಬಾಗಿ ಕುಳಿತಿದ್ದ. ಸರಳಾ ಬಿಳಿ ಸೀರೆಯಲ್ಲಿ ಆತ್ಮವಿಶ್ವಾಸದಿಂದ ನಿಂತಳು. ನ್ಯಾಯಾಧೀಶ: ಸರಳಾದೇವಿ, ಈ ಸಹಿಗಳು ಮೋಸದಿಂದ ಹಾಕಿಸಲಾದವು ಅಂತ ಸಾಬೀತುಪಡಿಸಬಲ್ಲೆಯಾ? ಸರಳಾ ತಲೆ ಎತ್ತಿ: ಹೌದು, ಆಧಾರಗಳಿವೆ. ರಾಜು ಸಾಕ್ಷಿಯಾಗಿ: ನಾನೇ ಕೇಳಿದೆ ಸಾರ್. ಸರಳಾಗೆ ಮೋಸ ಮಾಡಿ ಸಹಿ ಹಾಕಿಸಿಕೊಂಡ. ಆ ಕ್ಷಣ ಆಮೀರ್ ಮೊದಲ ಬಾರಿಗೆ ಸರಳಾ ಕಣ್ಣುಗಳಲ್ಲಿ ನೋಡಿದ. ಅವನ ಮುಖದ ಮುಸುಕು ತೆಗೆದುಹೋಯಿತು. ಮೌನವಾಗಿ ಇದ್ದ. ನ್ಯಾಯಾಧೀಶ ತೀರ್ಪು: ಆಮೀರ್ ಮಲ್ಹೋತ್ರಾ ದೋಷಿ. ಆಸ್ತಿ ಪೂರ್ತಿ ಹಕ್ಕು ಸರಳಾದೇವಿಗೆ. ಸರಳಾ ತಲೆ ಬಾಗಿಸಿದಳು. ತುಟಿಗಳ ಮೇಲೆ ಸುಲಭ ನಗು, ಗೆಲುವಿನ ಭಾವ. ಹೇಳ್ತಾರಲ್ಲ, ಮಹಿಳೆ ನಿಶ್ಚಯಿಸಿದರೆ ಲೋಕವನ್ನೇ ಬದಲಾಯಿಸುತ್ತಾಳೆ ಅಂತ. ಸರಳಾ ಬದಲಾಯಿಸಿದಳು. ತನ್ನ ಜೀವನ, ಕಥೆ, ಭಾಗ್ಯ. ಪ್ರೇಮದಲ್ಲಿ ಸೋಲು ತಪ್ಪಲ್ಲ. ಮೋಸ ಮಾಡುವವನನ್ನು ನೋಡುತ್ತಾ ಇರುವುದೇ ತಪ್ಪು. ಕತೆ ಇಷ್ಟವಾದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.